ಪಶ್ಚಿಮ ಪದವಿ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪ್ರಬಲ ಆಕಾಂಕ್ಷಿ ಇದ್ದೇನೆ. ಅದ್ರ ಸಂಬಂಧ ನಿನ್ನೆ ನಾನು ಜಿಲ್ಲಾಧ್ಯಕ್ಷರಿಗೆ ಸಂಜೀವ್ ನೀಲ್ಗಿ ಅವರಿಗೆ 1 ಲಕ್ಷ ರೂಪಾಯಿ ಡಿ ಡಿಯನ್ನು ಹಸ್ತಾಂತರಿಸಿದೆ. ಅದ್ರ ಸಂಬಂಧ ಇವತ್ತು ಎಲ್ಲರಿಗೂ ಗುರುತಾಗಲಿ, ನಾವು ಆಕಾಂಕ್ಷಿ ಇದ್ದೇವೆ. ಅದು ಕಾಂಗ್ರೆಸ್ ಪಕ್ಷದ ಪ್ರಬಲ ಆಕಾಂಕ್ಷಿ. ಈಗ ಏನು ಭರವಸೆ ಕೊಡಿದೆ ನಿಮಗೆ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು? ರಾಜ್ಯ ಸರ್ಕಾರದಿಂದ ಅಂದರೆ ನಮಗೆ ನೀವು ಯಂಗ್ಸ್ಟರ್ಸ್ ಇದ್ದೀರಿ ಮತ್ತು 2 ವರ್ಷದಿಂದ ಸುಮಾರು ಎಲ್ಲ ಕ್ಷೇತ್ರವನ್ನು ಸುತ್ತಾಡಿದ್ದೀರಿ. ನೀವು ಮಾಡಿರಿ ಎನ್ರೋಲ್ಮೆಂಟ್ ಡ್ರೈವ್. ಹೋದ ಸಲ 70,000 ಇತ್ತು, ಈ ಸಲ 1 ಲಕ್ಷಕ್ಕೆ ಮಾಡಿರಿ. ಮುಂದೆ ನಿಮಗೇನು ಆಪರ್ಚುನಿಟಿ ಐತೆ ಅಂತೇಳಿ ನಮಗೆಲ್ಲ ಭರವಸೆ ಕೊಟ್ಟಾರೆ. ಆ ಭರವಸೆ ಮೇಲೇ ನಾವೆಲ್ಲನೂ 2 ವರ್ಷದಿಂದ ಆಯಿತು ಮತ್ತು ಇವಾಗ ಸತತ ಪ್ರಯತ್ನದಲ್ಲಿದೆ. ಬೇರೆ ಆಕಾಂಕ್ಷಿಗಳ ಹೋಲಿಸಿದ್ರೆ ನೀವು ಹೆಂಗೆ ಅವ್ರಿಗಿಂತ ನಾನು ಪ್ರಬಲ ಅಂತ ಅನ್ನಿಸ್ತೈತೆ? ಅಂದರೆ ಯೂತ್ ಇದ್ದೇವೆ, ಒಂಥರ ಹೆಂಗೆ ಬ್ಲಡ್ ಈಗ ನೋಡಿ, ಈಗ ಅಬೋವ್ 60 ಆದ್ರೆ ಅಡ್ಡಾಡೋದೇ ಬೇರೆ, ಯೂತ್ ಅಡ್ಡಾಡೋದೇ ಬೇರೆ. ಈಗ ನಾವು 2 ಕಿಲೋಮೀಟ್ರ್ ಹೋದ್ರೆ ನಾವು 8 ಕಿಲೋಮೀಟ್ರ್ ಅಡ್ಡಾಡ್ತೀವಿ. ನಮಗೆ ಫಸ್ಟ್ ಪ್ರಿಫರೆನ್ಸ್ ನಮ್ಗೆ ಕೊಡಿ ಅಂತ ನಾನು ಕೇಳ್ತೇವೆ. ಈಗ ಮತದಾರರು ಅಂದರೆ ಶಿಕ್ಷಕರು ಇವ್ರ ಹತ್ರ ಓಡಾಡ್ತಿರ್ತೀರಿ, ಹೆಂಗಿದೆ ರೆಸ್ಪಾನ್ಸ್ ಹೆಂಗಿದೆ? ಭಾಳ ಖುಷಿಯಾಗಿದ್ದಾರೆ ಸರ್. ನೀವು ಯಾರು ಪದವೀಧರದ ಎಲ್ಲ ಎಲೆಕ್ಷನ್ ಇದ್ದಾಗ ಅಷ್ಟೇ 6 ತಿಂಗಳು ಎಲ್ಲರೂ ಬರ್ತಾರ, ವೋಟ್ ಹಾಕಿಸ್ಕೊಂತಾರ ಹೋಗ್ತಾರ. ನೀವು 2 ವರ್ಷದಿಂದನೂ ಸತತ ಪ್ರಯತ್ನ ಮಾಡಾಕತ್ತೀರಿ. ಈ ಸಲ ನಿಮಗೆ ಟಿಕೆಟ್ ತೊಗೊಂಬರ್ರಿ, ನಾವು ಗೆದ್ದ ತೀರಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ ಎಲ್ಲ. ಎಷ್ಟು ಹೋಪ್ ಇದ್ದೀರಿ? 100% ಹೋಪ್ ಇದೆ ನಮಗೆ. ಈ ಸಲ ಯುತ್ತಿಗೆ ಕೊಡ್ತಾರೆ. ನಮ್ಮ ಡಿ ಕೆ ಶಿವಕುಮಾರ್ ಎಲ್ಲರೂ ನೋಡೋದು ಯುತ್ತಿಗೆ 100%. ಅವರು 2 ಸಲ ನಾವು ಡಿ ಕೆ ಶಿವಕುಮಾರ್ ಸರ್ ಜೊತೆ ಮೀಟಿಂಗ್ ಮಾಡಿದ್ದೇವೆ. ಅವ್ರು ಹೇಳ್ಯಾರ, ಮಾಡಪ್ಪ ಪ್ರಯತ್ನ ಮಾಡು, ನಾನು ನಿಮ್ಮ ಜೊತೆ ಇದ್ದೇನೆ ಅಂತ ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆಯಲ್ಲಿ ನಾವು ಆ ಭರವಸೆಯಲ್ಲಿ. ಥ್ಯಾಂಕ್ಸ್. ಓಕೆನಾ?